ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇವತ್ತು ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂದರೆ ಅವಲಕ್ಕಿ ಚೂಡ ನಿಮಗೆ ತೋರಿಸ್ಕೊಡೋಣ ಅಂತಿದ್ದೀನಿ. ಫಸ್ಟು ಅವಲಕ್ಕಿ ಚೂಡ ಮಾಡೋದಕ್ಕೆ ಎಣ್ಣೆನ ಕಾಯಕ್ಕಿಟ್ಕೊಳ್ಳಿ. ಸ್ವಲ್ಪ ಕಾಯಲಿ ಎಣ್ಣೆ. ಅದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಪಟಗುಟ್ಟಿದ ಮೇಲೆ ಅದಾದಮೇಲೆ ಹಿಂಗನ್ನು ಹಾಕಿ ಒಂದು ಸ್ವಲ್ಪ ಅದನ್ನು ಎಣ್ಣೆಲಿ ಕರೆದಂಗೆ ಆಗಲಿ. ಅದಾದಮೇಲೆ ಶೇಂಗಾ ಬೀಜ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಹಸಿ ವಾಸನೆ ಎಲ್ಲ ಬರುತ್ತೆ. ಅದಾದಮೇಲೆ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕೊಬ್ಬರಿ ಅದನ್ನು ಹಾಕಿ ಎಣ್ಣೆಗೆ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಅದ್ರ ಜೊತೆಗೆ ಫ್ರೈ ಮಾಡಿಕೊಡಿ. ಏಕೆಂದರೆ ಅದೆರಡೂ ಸ್ವಲ್ಪ ನಿಧಾನ ಫ್ರೈ ಆಗೋದು, ಅದಕ್ಕೆ ನಾನು ಫಸ್ಟಿಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಪುಟಾಣಿ ಹಾಕ್ಕೊಂಡಿದ್ದೀನಿ. ಪುಟಾಣಿನೂ ಚೆನ್ನಾಗಿ ಹುರ್ಕೊಳ್ಳಿ, ತುಂಬ ಹೊತ್ತೇನು ಬೇಡ, ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕದನ್ನು. ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಸೀದು ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟು ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲಿ. ಅದು ಗೊತ್ತಾಗತ್ತೆ ನಿಮಗೆ, ಗರಿ ಗರಿ ಆಗತ್ತದು. ಅದಾದಮೇಲೆ ನೆಕ್ಸ್ಟು ಅರಿಶಿಣ ಹಾಕಿ, ಅದು ಬೇರೆ ಬೇರೆ ಕಲರೆಲ್ಲ ಹಾಕೋದಕ್ಕಿಂತ ಅರಿಶಿಣ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ, ಅದರಿಂದ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ ಅಲ್ಲೇ ಕಲರು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕೈ ಆಡಿಸಿ. ಅದಕ್ಕೆ ಮೇಯ್ನ್ ಏನಂದರೆ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೋಬೇಕು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಹೇಗಿರುತ್ತೆ ಅದ್ರ ಮೇಲೆ ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕ್ಕೋಬೇಡಿ, ತಡಿಯಲ್ಲ ಖಾರ, ನೋಡ್ಕೊಂಡು ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಷ್ಟು ಎಲ್ಲ ಮಿಕ್ಸ್ ಆಗಿರುತ್ತೆ. ಆವಾಗ ಅವಲಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸಿಮ್ಮಲ್ಲೇ ಮಿಕ್ಸ್ ಮಾಡ್ತಾ ಹಾಗೆ ಒಂದು 2 ನಿಮಿಷ ಬಿಡಿ, ಬಿಸಿ ಆಗಲಿ. ಆವಾಗ ಗರಿ ಗರಿ ಆಗುತ್ತೆ. ಅಕಸ್ಮಾತ್ ನೀವು ಬಿಸಿಲಲ್ಲಿ ಇಡದೆ ಹಾಗೆ ಮಾಡಬೇಕು ಅಂತಂದ್ರೂ ಗರಿ ಗರಿ ಆಗುತ್ತೆ. 2 ನಿಮಿಷ ಸ್ಟವಲ್ಲಿಟ್ಟರೆ, ಇಲ್ಲಾಂದರೆ ಬಿಸಿಲಿಗೆ ಹಾಕ್ಕೊಂಡು ಸ್ವಲ್ಪ ಒಣಗಿಸ್ಕೊಂಡು ಮಾಡ್ಕೋಬೋದು, ಆವಾಗೂ ಚೆನ್ನಾಗಾಗತ್ತೆ. ಅವಲಕ್ಕಿ ಚೂಡ ರೆಡಿ. ಥ್ಯಾಂಕ್ ಯು.